ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಹಿರಿಯರ ಜ್ಞಾನ ಭಂಡಾರವಾದ 15 ಜನಪದ ಒಗಟುಗಳ ಲೋಕಕ್ಕೆ ಹೋಗೋಣ. ನಿಮ್ಮ ಬುದ್ಧಿಯನ್ನು ಪರೀಕ್ಷಿಸಲು ಸಿದ್ಧರಾಗಿ. ಉತ್ತರಗಳು ಸ್ಕ್ರೀನ್ ಮೇಲೆ ಬರುವ ಮುನ್ನ ನೀವೇ ಗೆಸ್ ಮಾಡಲು ಪ್ರಯತ್ನಿಸಿ. ಹಾಗಾದರೆ ಇವತ್ತಿನ ಒಗಟುಗಳನ್ನು ಶುರು ಮಾಡೋಣ. ಒಗಟು 1. ಅಲುಗಾಡದ ಮರಕ್ಕೆ ಹಣ್ಣುಗಳು 1000. ಸರಿಯಾದ ಉತ್ತರ ನಕ್ಷತ್ರಗಳು. ಒಗಟು ಸಂಖ್ಯೆ 2. ಕೆಂಪು ಹಸು ಪೇಟೆಗೆ ಹೋಯಿತು, ಸಗಣಿ ಹಾಕಲಿಲ್ಲ, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಬೆಂಕಿ ಕಡ್ಡಿ. ಒಗಟು ಸಂಖ್ಯೆ 3. ಕರಿಯ ಕುದುರೆ ಕದ ತೆರೆದು ಓಡಿತ್ತು, ವಾಪಸ್ ಬರಲಿಲ್ಲ. ಸರಿಯಾದ ಉತ್ತರ ಆಯಸ್ಸು ಅಥವಾ ಕಣ್ಣು ರೆಪ್ಪೆ. ಒಗಟು ಸಂಖ್ಯೆ 4. ಕೈಯಿಲ್ಲದವನಿಗೆ 10 ಬೆರಳು, ಕಾಲಿಲ್ಲದವನಿಗೆ 100 ಅಡಿ. ಒಗಟಿನ ಸರಿಯಾದ ಉತ್ತರ ಗಡಿಯಾರ. ಒಗಟು ಸಂಖ್ಯೆ 5. ಅಮ್ಮ ಅಡುಗೆ ಮಾಡುತ್ತಾಳೆ, ಮಗಳು ಹೊರಗಡೆ ಬಂದು ನೋಡುತ್ತಾಳೆ, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಒಲೆ ಮತ್ತು ಹೊಗೆ. ಒಗಟು ಸಂಖ್ಯೆ 6. ಹಸಿರು ಪೆಟ್ಟಿಗೆಯಲ್ಲಿ ಬಿಳಿಯ ಮುತ್ತು, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಮೆಣಸಿನಕಾಯಿ. ಒಗಟು ಸಂಖ್ಯೆ 7. ಕಾಲು ಇಲ್ಲದಿದ್ದರೂ ನಡೆಯುತ್ತದೆ, ಬಾಯಿ ಇಲ್ಲದಿದ್ದರೂ ಮಾತನಾಡುತ್ತದೆ, ಹಾಗಾದರೆ ನಾನು ಯಾರು? ಒಗಟಿನ ಸರಿಯಾದ ಉತ್ತರ ಪತ್ರ. 8ನೆಯ ಒಗಟು. ಮೇಲಕ್ಕೆ ಹಾರುತ್ತೆ, ಕೆಳಕ್ಕೆ ಬೀಳುತ್ತೆ, ಒಡೆದರೆ ಸಾಯುತ್ತೆ, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಮೊಟ್ಟೆ. 9ನೆಯ ಒಗಟು. ಹೊಲದಲ್ಲಿ ಬೆಳೆದದ್ದು ಹಸಿರು, ಮನೆಗೆ ತಂದರೆ ಕಪ್ಪು, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಚಹಾ ಎಲೆ. ಒಗಟು 10. ಬೆಟ್ಟದ ಮೇಲೆ ಗುಡಿಸಲು, ಗುಡಿಸಲಿನಲ್ಲಿ ಮುತ್ತು, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ದಾಳಿಂಬೆ ಹಣ್ಣು. ಒಗಟು ಸಂಖ್ಯೆ 11. ಕೆಂಪು ಬಟ್ಟೆ ಹಾಕಿಕೊಂಡು ತೋಟದಲ್ಲಿ ಕುಳಿತಿದ್ದಾನೆ, ಅವನೇ ಯಾರು? ಸರಿಯಾದ ಉತ್ತರ ಟೊಮೆಟೊ ಹಣ್ಣು. ಒಗಟು ಸಂಖ್ಯೆ 12. ಎಷ್ಟು ತಿಂದರೂ ತೀರಲ್ಲ, ಸುರಿದರೂ ತುಂಬಲ್ಲ, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಬಾಯಿ. ಒಗಟು ಸಂಖ್ಯೆ 13. ಅಕ್ಕಿ ಅಳೆಯುವವರಿಗೆ ಅಳತೆಗಿಲ್ಲ, ಬಂಗಾರ ಕೊಳ್ಳುವವರಿಗೆ ತೂಕಕ್ಕಿಲ್ಲ, ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಸೂರ್ಯನ ಬೆಳಕು. ಒಗಟು ಸಂಖ್ಯೆ 14. ತಲೆ ತುಂಬ ಹಲ್ಲು, ಕತ್ತರಿಸುವುದು ಮಾತ್ರ ಕಡಿಮೆ, ಹಾಗಾದರೆ ನಾನು ಯಾರು? ಒಗಟಿನ ಸರಿಯಾದ ಉತ್ತರ ಬಾಚಣಿಗೆ. ಒಗಟು ಸಂಖ್ಯೆ 15. ಆಳವಿಲ್ಲದ ಬಾವಿ, ತುಂಬ ನೀರು, ಕುಡಿಯಲು ಬರೋಲ್ಲ, ಹಾಗಾದರೆ ನಾನು ಯಾರು? ಅಬ್ಬಾ, ಎಷ್ಟು ರೋಚಕವಾಗಿತ್ತು ಅಲ್ವಾ? ಈ 15 ಒಗಟುಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ಸರಿ
ಸರಿಯಾಗಿ ಗೊತ್ತಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಸಂಸ್ಕೃತಿಯ ಈ ಸುಂದರ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ತಿಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.